ಟ್ಯೂಷನ್ ಹುಡುಗಿ ಕಣ್ಣಿಗೆ ಬಟ್ಟೆ ಕಟ್ಟಿದ ಟೀಚರ್ ಉಪಯೋಗಿಸಿಕೊಂಡ. ಇವನು ರಾಕೇಶ್ ಅಂತ. ರಾಕೇಶ್ ತನ್ನ ಟ್ಯೂಷನ್ ಸ್ಟೂಡೆಂಟ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ರಾಕೇಶ್ನ ಮೊದಲ ಹೆಂಡತಿ ತೀರಿ ಹೋಗಿದ್ದು ಅವನು ಕುಡಿತದ ಚಟಕ್ಕೆ ದಾಸನಾಗಿರುತ್ತಾನೆ. ಆವಾಗ ಅವನ ತಂದೆ ಅಲೋಕ್ ಹಾಗೂ ತಾಯಿ ರಮಾ ರಾಕೇಶ್ನನ್ನು ಮೊದಲಿನ ಥರ ಹೇಗೆ ಮಾಡುವುದು ಅಂತ ಯೋಚಿಸುತ್ತಾ ಕುಳಿತರೆ ಅಲ್ಲಿಗೆ ಬಂದಂತಹ ಪಕ್ಕದ ಮನೆಯ ಸೂರಜ್, ನನಗೆ ಶ್ವೇತಾ ಅನ್ನುವ ಒಬ್ಬಳು ಹುಡುಗಿ ಪರಿಚಯವಿದ್ದಾಳೆ. ಅವಳಿಗೆ ಕೆಲಸದ ಅವಶ್ಯಕತೆ ತುಂಬಾನೇ ಇದೆ. ಹಾಗೇನೆ ಅವಳಿಗೆ ಓದಿನ ಬಗ್ಗೆ ಆಸಕ್ತಿ ಕೂಡ ಇದೆ. ಹಾಗಾಗಿ ನೀವು ಅವಳಿಗೆ ಮೇಡ್ನ ಕೆಲಸ ಕೊಟ್ಟರೆ ಅವಳು ರಾಕೇಶ್ ಅವರ ಹತ್ತಿರ ಪ್ರತಿದಿನ 1 ಗಂಟೆ ಟ್ಯೂಷನ್ ಹೇಳಿಸಿಕೊಳ್ಳುತ್ತಾಳೆ. ಅದರಿಂದಾದರೂ ರಾಕೇಶ್ ಅವರು ಸ್ವಲ್ಪ ಚೇತರಿಸಿಕೊಳ್ಳಬಹುದು ಅಂತ ಅಲೋಕ್ಗೆ ಹೇಳುತ್ತಾನೆ. ಅವಾಗ ಅಲೋಕ್ಗೆ ಅವನ ಮಾತು ಸರಿ ಅನಿಸಿ ಒಮ್ಮೆ ರಾಕೇಶ್ ಹತ್ರ ಈ ವಿಷಯ ಮಾತನಾಡು ಅಂತ ಸೂರಜ್ಗೆ ಹೇಳುತ್ತಾನೆ. ನಂತರ ಸೂರಜ್ ರಾಕೇಶ್ ಹತ್ತಿರ ಹೋದರೆ ರಾಕೇಶ್ ಅಲ್ಲಿ ಅಡಲ್ಟ್ ಬುಕ್ ಓದುತ್ತಾ ಮಲಗಿರುತ್ತಾನೆ. ಅವಾಗ ಸೂರಜ್ ಶ್ವೇತಾಳ ಟ್ಯೂಷನ್ ವಿಷಯ ತಿಳಿಸಿದರೆ ಖುಷಿಯಾದ ರಾಕೇಶ್, ನಾಳೆಯಿಂದ ಶ್ವೇತಾಗೆ ಬರಲು ಹೇಳು ಅಂತ ಹೇಳುತ್ತಾನೆ. ಆದರೆ ಶ್ವೇತಾ ಬೇರೆ ಯಾರೂ ಅಲ್ಲ, ಸೂರಜ್ನ ಲವ್ವರ್ ಆಗಿದ್ದು ಸೂರಜ್ ಶ್ವೇತಾಳನ್ನು ಯೂಸ್ ಮಾಡಿಕೊಂಡು ರಾಕೇಶ್ ಹತ್ತಿರ ಹಣ ದೋಚಬೇಕೆಂದು ಪ್ಲಾನ್ ಮಾಡಿ ಮರುದಿನ ಶ್ವೇತಾಳನ್ನು ರಾಕೇಶ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆವಾಗ ರಮಾ, ನಿನಗೆ ಅಡುಗೆ ಮಾಡಲು ಬರುತ್ತದೆಯಾ ಅಂತ ಶ್ವೇತಾಳನ್ನು ಕೇಳುತ್ತಾಳೆ. ಆವಾಗ ಶ್ವೇತಾ, ನಾನು ಎಲ್ಲ ರೀತಿಯ ಕೆಲಸ ಮಾಡುತ್ತೇನೆ ಅಂತ ಹೇಳಿದರೆ ಖುಷಿಯಾದ ಅಲೋಕ್, ಹೋಗಿ ರಾಕೇಶ್ಗೆ ಇವಳನ್ನು ಭೇಟಿ ಮಾಡಿಸು ಅಂತ ಸೂರಜ್ಗೆ ಹೇಳುತ್ತಾನೆ. ನಂತರ ಸೂರಜ್ ಶ್ವೇತಾಳನ್ನು ರಾಕೇಶ್ ಹತ್ತಿರ ಕರೆದುಕೊಂಡು ಹೋದರೆ ಅಲ್ಲಿ ರಾಕೇಶ್ ಇನ್ನೂ ಕುಡಿದು ಮಲಗಿದ್ದು ಶ್ವೇತಾಳನ್ನು ಪಕ್ಕದ ರೂಪಿಗೆ ಕರೆದುಕೊಂಡು ಬಾ, ನಾನು ಅಲ್ಲಿಗೇನೆ ಬರುತ್ತೇನೆ ಅಂತ ಸೂರಜ್ಗೆ ಹೇಳುತ್ತಾನೆ. ನಂತರ ಸೂರಜ್ ಶ್ವೇತಾಳನ್ನು ಪಕ್ಕದ ರೂಮಿಗೆ ಕರೆದುಕೊಂಡು ಹೋದರೆ ತಕ್ಷಣ ಅವಳನ್ನು ನೋಡಲು ರಾಕೇಶ್ ರೆಡಿಯಾಗಿ ಅಲ್ಲಿಗೆ ಬರುತ್ತಾನೆ. ಆವಾಗ ಸೂರಜ್ ಶ್ವೇತಾಳನ್ನು ಅವನಿಗೆ ಪರಿಚಯ ಮಾಡಿಕೊಟ್ಟರೆ ರಾಕೇಶ್ ಮೊದಲ ನೋಟದಲ್ಲಿ ಅವಳ ಸೌಂದರ್ಯಕ್ಕೆ ಮರಳಾಗುತ್ತಾನೆ. ನಂತರ ಸೂರಜ್ ಇವಳಿಗೆ ಚೆನ್ನಾಗಿ ಪಾಠ ಹೇಳಿಕೊಡಿ ಅಂತ ರಾಕೇಶ್ಗೆ ಹೇಳಿ ಶ್ವೇತಾಳನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಾನೆ. ಆವಾಗ ಡೋರ್ ಲಾಕ್ ಮಾಡಿದ ರಾಕೇಶ್ ಅವಳನ್ನೇ ನೋಡುತ್ತಾ ಸ್ವಲ್ಪ ಕಸ ಗುಡಿಸು ಅಂತ ಹೇಳುತ್ತಾನೆ. ಆವಾಗ ಶ್ವೇತಾ ಕಸ ಗುಡಿಸುತ್ತಿದ್ದರೆ ರಾಕೇಶ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ, ಇವತ್ತಿಗೆ ಇಷ್ಟು ಸಾಕು, ನಾಳೆ ಮತ್ತೆ ಬಾ ಅಂತ ಹೇಳಿ ಕಳುಹಿಸಿ ನೈಟ್ ಅವಳ ನೆನಪಲ್ಲೇ ಮತ್ತೆ ಅಡಲ್ಟ್ ಬುಕ್ಸ್ ನೋಡುತ್ತಾ ಮಲಗುತ್ತಾನೆ. ನಂತರ ಸೂರಜ್ ಶ್ವೇತಾಳ ಹತ್ತಿರ ಹೋದರೆ ಕೋಪಗೊಂಡ ಶ್ವೇತಾ, ನೀನೇಕೆ ನನ್ನನ್ನು ಅಲ್ಲಿಗೆ ಕಳಿಸಿದ್ದೀಯಾ, ರಾಕೇಶ್ ಸರಿಯಿಲ್ಲ ಅಂತ ಹೇಳುತ್ತಾಳೆ. ಆವಾಗ ಇದರ ಕಾರಣ ಈಗಲ್ಲ, ನಾಳೆ ಹೇಳುತ್ತೇನೆ, ಅದಕ್ಕಿಂತ ಮೊದಲು ನನ್ನ ಜೊತೆ ರೊಮ್ಯಾನ್ಸ್ ಮಾಡು ಬಾ ಅಂತ ಹೇಳುತ್ತಾ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ವಾಪಸ್ ಮನೆಗೆ ಹೋದ ಶ್ವೇತಾ ಎಲ್ಲ ಮನೆಯ ಕೆಲಸ ಮಾಡಿದರೆ ಅವಳ ಹತ್ತಿರ ಬಂದಂತಹ ರಾಕೇಶ್, ಟ್ಯೂಷನ್ ಹೇಳಿಕೊಡುತ್ತೇನೆ, ರೂಮಿಗೆ ಬಾ ಅಂತ ಶ್ವೇತಾಗೆ ಹೇಳಿ ಹೋಗುತ್ತಾನೆ. ಆವಾಗ ಅವನು ಡ್ರಿಂಕ್ಸ್ ಮಾಡಿ ಬಿಟ್ಟಿದ್ದನ್ನು ನೋಡಿ ಅಲೋಕ್ ಹಾಗೂ ರಮಾಗೆ ತುಂಬಾ ಖುಷಿಯಾಗುತ್ತದೆ. ನಂತರ ಶ್ವೇತಾ ರಾಕೇಶ್ನ ರೂಮಿಗೆ ಹೋದರೆ ಇಂಗ್ಲಿಷ್ ಕಲಿಸುವ ನೆಪದಲ್ಲಿ ಅವನು ಅವಳನ್ನು ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡಲು ಶುರು ಮಾಡುತ್ತಾನೆ. ನಂತರ ಅಲ್ಲಿಂದ ಓಡಿ ಬಂದ ಶ್ವೇತಾ ಸೂರಜ್ ಹತ್ತಿರ ಬಂದು, ರಾಕೇಶ್ನ ಕ್ಯಾರೆಕ್ಟರ್ ಸರಿಯಿಲ್ಲ, ನಾನಿಲ್ಲಿ ಸೇಫ್ ಅಲ್ಲ ಅಂತ ಹೇಳುತ್ತಾಳೆ. ಅವಾಗ ಸೂರಜ್, ಅದು ನನಗೆ ಗೊತ್ತು, ನೀನು ಅವನ ಜೊತೆ ಕ್ಲೋಸ್ ಆದ ಹಾಗೆ ನಾಟಕ ಮಾಡು, ಆಮೇಲೆ ನಾನು ಅದರ ವಿಡಿಯೋ ಮಾಡುತ್ತೇನೆ, ನಂತರ ನಾವಿಬ್ಬರು ಅವನಿಂದ ಸಾಕಷ್ಟು ಹಣ ದೋಚಬಹುದು ಅಂತ ಹೇಳುತ್ತಾನೆ. ಆವಾಗ ಕೋಪಗೊಂಡ ಶ್ವೇತಾ, ನಾನು ಹಣಕ್ಕಾಗಿ ಅವನ ಜೊತೆ ಮಿಂಗಲ್ ಆಗಬೇಕಾ ಅಂತ ಕೇಳುತ್ತಾಳೆ. ಆವಾಗ ಸೂರಜ್, ನಾನಿರುವವರೆಗೆ ಹೆದರಬೇಡ, ಅವನು ನಿನಗೆ ಏನೂ ಮಾಡದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಮರುದಿನ ಶ್ವೇತಾ ಮತ್ತೆ ಮನೆಗೆ ಹೋದರೆ ರಾಕೇಶ್ ಅವಳ ಜೊತೆ ತುಂಬಾನೇ ಕೆಟ್ಟದಾಗಿ ನಡೆದುಕೊಳ್ಳುತ್ತಾನೆ. ಆವಾಗ ಶ್ವೇತಾ, ಹೇಗೂ ರಾಕೇಶ್ ಹತ್ತಿರ ತುಂಬಾ ಹಣವಿದೆ, ನಾನು ಸೂರಜ್ನನ್ನು ಬಿಟ್ಟು ಇವನ ಜೊತೆಯಲ್ಲಿಯೇ ಮೂವ್ ಮಾಡಿ ಮದುವೆಯಾದರೆ ನನ್ನ ಲೈಫ್ ಕೂಡ ಸೆಟಲ್ ಆಗುತ್ತದೆ ಅಂತ ಯೋಚನೆ ಮಾಡಿ ಮರುದಿನ ರಾಕೇಶ್ ಜೊತೆ ಕ್ಲೋಸ್ ಆಗಿ ನಡೆದುಕೊಂಡರೆ ಖುಷಿಯಾದ ರಾಕೇಶ್ ಅವಳ ಜೊತೆಯೇ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ನಂತರ ತುಂಬ ಸಮಯವಾದರೂ ಶ್ವೇತಾ ಬರದೆ ಹೋದಾಗ ಸೂರಜ್ ಅಲ್ಲಿಗೆ ಹೋಗಿ ಅವರಿಬ್ಬರನ್ನು ನೋಡಿ, ನಾನು ಹಣದಾಸೆಗಾಗಿ ನನ್ನ ಪ್ರೀತಿಯನ್ನು ಯೂಸ್ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಅವನಿಗೆ ಅನಿಸಲು ಶುರುವಾಗಿ ನಂತರ ಮನೆಗೆ ಹೋಗಿ, ನೀನು ನಾಳೆಯಿಂದ ಅಲ್ಲಿಗೆ ಹೋಗುವುದು ಬೇಡ ಅಂತ ಶ್ವೇತಾಗೆ ಹೇಳುತ್ತಾನೆ. ಆವಾಗ ಶ್ವೇತಾ, ನೀನೇ ತಾನೇ ಮೊದಲು ಇದನ್ನು ಪ್ರಾರಂಭ ಮಾಡಿದ್ದು, ನನಗೀಗ ರಾಕೇಶ್ ತುಂಬ ಇಷ್ಟವಾಗಿದ್ದಾನೆ, ನನ್ನಿಂದ ಅವನನ್ನು ಬಿಡಲು ಆಗುವುದಿಲ್ಲ ಅಂತ ಹೇಳಿ ಹೋಗುತ್ತಾಳೆ. ಮರುದಿನ ಶ್ವೇತಾ ಮತ್ತೆ ರಾಕೇಶ್ನ ಮನೆಗೆ ಹೋದರೆ ರಾಕೇಶ್ ಅವಳ ಜೊತೆ ರೊಮ್ಯಾನ್ಸ್ ಮಾಡುತ್ತಾ ಸ್ವಲ್ಪ ಜಾಸ್ತಿನೇ ಮೂವ್ ಮಾಡುತ್ತಾನೆ. ಆವಾಗ ಶ್ವೇತಾ, ನಾನಿನ್ನು ಸೂರಜ್ನನ್ನು ಮರೆತು ಇವನಲ್ಲಿಯೇ ಫ್ಯೂಚರ್ ಕಟ್ಟಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದರೆ ರಾಕೇಶ್ ಡ್ರಿಂಕ್ಸ್ ಮಾಡುವುದನ್ನು ಬಿಟ್ಟಿದ್ದಕ್ಕೆ ರಮಾ ಹಾಗೂ ಅಲೋಕ್ 1 ವಾರ ದೇವಸ್ಥಾನಗಳಿಗೆ ಹೋಗುತ್ತಾರೆ. ನಂತರ ಶ್ವೇತಾ ಅವತ್ತಿನ ನೈಟ್ ರಾಕೇಶ್ ಹತ್ತಿರವೇ ಉಳಿದುಕೊಂಡರೆ ಸೂರಜ್ಗೆ ಆ ವಿಷಯ ಗೊತ್ತಾಗಿ ಅವಳಿಗೆ ಫೋನ್ ಮಾಡಿ, ನೀನು ಎಲ್ಲಿದ್ದೀಯಾ ಅಂತ ಕೇಳುತ್ತಾನೆ. ಆವಾಗ ಶ್ವೇತಾ, ರಾಕೇಶ್ ಅವರಿಗೆ ಹುಷಾರಿಲ್ಲ, ಹಾಗಾಗಿ ನಾನು ಇವತ್ತು ಇಲ್ಲಿಯೇ ಇರುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಸೂರಜ್, ಅವನಿಗೆ ಹುಷಾರಿರದಿದ್ದರೆ ನೀನೇಕೆ ಅಲ್ಲಿ ಇರಬೇಕು ಅಂತ ಕೇಳುತ್ತಾನೆ. ಆವಾಗ ಶ್ವೇತಾ, ಮೊದಲು ನೀನೇ ರಾಕೇಶ್ ಹತ್ತಿರ ಇರು ಅಂತ ಹೇಳುತ್ತಿದ್ದೆ, ಈಗೇಕೆ ಬೇಡ ಅಂತ ಹೇಳುತ್ತಿದ್ದೀಯಾ, ಇನ್ಮೇಲೆ ನಾನು ಏನಾದರೂ ಮಾಡಿಕೊಳ್ಳುತ್ತೇನೆ, ನನ್ನ ತಂಟೆಗೆ ಬರಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾಳೆ. ನಂತರ ರಾಕೇಶ್ ಬೆಡ್ ಮೇಲೆ ಶ್ವೇತಾಳನ್ನು ಮಲಗಿಸಿ ಒಂದು ಬ್ಯಾಗ್ ಓಪನ್ ಮಾಡಿ ಅದರಲ್ಲಿರುವ ಹಗ್ಗಗಳಿಂದ ಶ್ವೇತಾಳ ಕೈಕಾಲುಗಳನ್ನು ಕಟ್ಟುತ್ತಾ, ನನ್ನ ಮೊದಲ ಹೆಂಡತಿ ಇವುಗಳನ್ನು ನೋಡಿದರೆ ಸಾಕು, ತುಂಬಾ ಹೆದರಿದ್ದಳು ಅಂತ ಹೇಳುತ್ತಾನೆ. ಆವಾಗ ಶ್ವೇತಾ, ನನಗೆ ಈ
ರೀತಿಯ ಸ್ಟೈಲ್ ಅಂದರೆ ತುಂಬಾನೇ ಇಷ್ಟ ಅಂತ ಹೇಳಿದರೆ ಖುಷಿಯಾದ ರಾಕೇಶ್ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ಅಲ್ಲಿಗೆ ಬಂದ ಸೂರಜ್ ಅದೆಲ್ಲವನ್ನು ನೋಡಿ ಕೋಪಗೊಂಡು ತನ್ನ ಫೋನಿನಲ್ಲಿ ರೆಕಾರ್ಡ್ ಮಾಡಿಕೊಂಡು ಮರುದಿನ ಅದನ್ನು ಶ್ವೇತಾಗೆ ತೋರಿಸಿ, ನಿನ್ನದು ತುಂಬ ಅತಿಯಾಯಿತು, ಇನ್ಮೇಲೆ ಇದನ್ನು ನಿನ್ನ ತಾಯಿಗೆ ತೋರಿಸುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಶ್ವೇತಾ, ಪ್ಲೀಸ್ ಹಾಗೆ ಮಾಡಬೇಡ, ನಾನು ಹಣಕ್ಕಾಗಿ ಮಾತ್ರ ರಾಕೇಶ್ ಹತ್ತಿರ ಇದ್ದೆ, ನಾನು ನಿಜವಾಗಿಯೂ ಪ್ರೀತಿ ಮಾಡುತ್ತಿರುವುದೇ ನಿನ್ನನ್ನು ಮಾತ್ರ. ಹೇಗೂ ಈ ಒಂದು ವಿಡಿಯೋ ನಮ್ಮ ಹತ್ತಿರವಿದೆ, ಇನ್ಮೇಲೆ ನಾವು ಇದರಿಂದ ರಾಕೇಶ್ ಅವರನ್ನು ಬ್ಲ್ಯಾಕ್ಮೇಲ್ ಮಾಡಿ ಅವರಿಂದ 10 ಲಕ್ಷ ಹಣ ದೋಚೋಣ ಅಂತ ಸೂರಜ್ಗೆ ಹೇಳಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಆವಾಗ ರಾಕೇಶ್ ಅದೆಲ್ಲವನ್ನು ನೋಡಿ ಶಾಕ್ ಆಗಿ ಮರುದಿನವೇ ತುಂಬ ಕುಡಿಯುತ್ತಾನೆ. ಆವಾಗ ಅವನ ಹತ್ತಿರ ಹೋದ ಶ್ವೇತಾ, ನೀವು ಮತ್ತೇಕೆ ಕುಡಿಯಲು ಪ್ರಾರಂಭ ಮಾಡಿದ್ದೀರಿ ಅಂತ ಕೇಳುತ್ತಾಳೆ. ಆವಾಗ ರಾಕೇಶ್, ಇವತ್ತು ನಿನ್ನ ಮೇಲೆ ತುಂಬಾ ಪ್ರೀತಿ ಬರುತ್ತಿದೆ ಅಂತ ಹೇಳಿ ಮತ್ತೆ ಅವಳನ್ನು ಬೆಡ್ ಮೇಲೆ ಕಟ್ಟಿ ಹಾಕಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳ ಜೊತೆ ಸ್ವರ್ಗ ಸುಖ ಕಂಡು ಅವಳನ್ನು ಚಾಕುವಿನಿಂದ ಕೊಲೆ ಮಾಡಿದರೆ, ಈ ಕಡೆ ಶ್ವೇತಾಳ ತಾಯಿ ಶ್ವೇತಾ ಕಾಣುತ್ತಿಲ್ಲ ಅಂತ ಸೂರಜ್ಗೆ ಫೋನ್ ಮಾಡಿ ಕರೆಸುತ್ತಾಳೆ. ಆವಾಗ ಸೂರಜ್ ಶ್ವೇತಾಳ ತಾಯಿಯನ್ನು ರಾಕೇಶ್ನ ಮನೆಗೆ ಕರೆದುಕೊಂಡು ಬಂದರೆ ಅದೆಲ್ಲವನ್ನು ನೋಡಿ ಅವರಿಬ್ಬರಿಗೂ ಶಾಕ್ ಆಗುತ್ತದೆ. ನಂತರ ಸೂರಜ್ ಪೊಲೀಸರನ್ನು ಅಲ್ಲಿಗೆ ಕರೆಯಿಸಿ, ಇದೆಲ್ಲದಕ್ಕೂ ನಾನೇ ಕಾರಣ, ನಾನು ರಾಕೇಶ್ ಅವರ ಪ್ರೈವೇಟ್ ವಿಡಿಯೋ ಮಾಡಿದ್ದಕ್ಕಾಗಿ ರಾಕೇಶ್ ಅವರು ಶ್ವೇತಾಳನ್ನು ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಕೊನೆಗೆ ಪೊಲೀಸರು ರಾಕೇಶ್ ಹಾಗೂ ಸೂರಜ್ ಇಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮಹಂಗಿ ನೌಕರಿ ಎಂದು ಹುಡುಕಿ ನೋಡಬಹುದು.